ಹಾಯ್, ನನ್ನ ಹೆಸರು ನಾಗಬಾಬು. ನಾನು ರಾಯಚೂರದವನು. ಓದಿರೋದು, ಬೆಳೆದಿರೋದು, ಹುಟ್ಟಿರೋದು ರಾಯಚೂರಲ್ಲೇ. ತಂದೆ ತಾಯಿ ಅಲ್ಲೇ ಇದ್ದಾರೆ. ತಮ್ಮ ಇದ್ದಾನೆ ಒಬ್ಬನು, ಅವನು ರಾಯಚೂರಲ್ಲೇ ಇನ್ನೂ ಓದ್ತಾ ಇದ್ದಾನೆ. ನಾನು ಓದು ಎಲ್ಲ ಮುಗಿಸಿ ಜಾಬ್ಗೆ ಅಂತಂದು ಬೆಂಗಳೂರಿಗೆ ಬಂದಿದ್ದೀನಿ. ಈಗ ಸದ್ಯಕ್ಕೆ ಸಾಫ್ಟ್ವೇರಲ್ಲಿ ಜಾಬ್ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲೇ. ಇದು ನನ್ನ ಪರ್ಸನಲ್ ಡೀಟೇಲ್ಸ್. ಈಗ ನನ್ನ ಇಂಟ್ರೆಸ್ಟ್ ಕಡೆ ಬಂದರೆ ನನಗಿರೋದು ಒಂದೇ ಒಂದು ಇಂಟ್ರೆಸ್ಟು, ಸಿನಿಮಾ ಬಿಟ್ಟರೆ ಬೇರೆ ಲೋಕನೇ ಗೊತ್ತಿಲ್ಲ ನನಗೆ. ಯಾಕೆ ಅಂತಂದರೆ ಚಿಕ್ಕವನಿದ್ದಾಗೂ ಬರೀ ಸಿನಿಮಾನೇ ನೋಡ್ತಾ ಬೆಳೆದಿರೋನು. ಹಾಗಾಗಿ ಬೇರೆ ಹಾಬೀಸ್ ಅಂತ ಏನೂ ಇಲ್ಲ. ಶಾಪಿಂಗ್ ಬಗ್ಗೆ ದೊಡ್ಡ ಕ್ರೇಜೂ ಇಲ್ಲ. ಸಿನಿಮಾ ಇದೇ ನನ್ನ ಜೀವನದಲ್ಲಿ ಗೊತ್ತಿರೋದು. ಚಿಕ್ಕವನಿದ್ದಾಗಿನಿಂದಲೂ ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಷ್ ಈ ಸಿನಿಮಾಗಳನ್ನ ನೋಡಿ ನನಗೆ ತಿಳಿಯದೆ ಒಂದು ಆಸಕ್ತಿ ಉಂಟಾಯ್ತು ನನ್ನ ಮನಸ್ಸಲ್ಲಿ, ಏನಪ್ಪ ಇದು ಅಂತ. ಆಮೇಲೆ ಬರ್ತಾ ಉಪೇಂದ್ರ ಅವರು, ಶಿವರಾಜ್ಕುಮಾರ್ ಅವರು, ಸುದೀಪ್ ಅವರು, ಈಗ ದರ್ಶನ್ ಅವರು, ಒಬ್ಬರಲ್ಲ ಇಬ್ಬರಲ್ಲ, ಈಗ ಹೊಸದಾಗಿ ಬರ್ತಿರೋ ಎಲ್ಲರೂ ಯಾರನ್ನ ಅವರು ಇವರು ಅಂತಿಲ್ಲ, ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದೀನಿ ನಾನು. ನೋಡಿದಾಗ ಹೆಂಗೆ ಅನಿಸುತ್ತೆ ಅಂತಂದರೆ ಇವ್ರು ನಿಂಗೆ ಇನ್ನೂ ಈ ಥರ ತೋರಿಸ್ಬೇಕು, ಈ ಥರ ಮಾಡಬೇಕು, ಇವರು ಇಷ್ಟು ಒಳ್ಳೆ ಮಾಡ್ತಾಯಿದ್ದಾರೆ, ಇಷ್ಟು ಚಲೋ ಮಾಡ್ತಾಯಿದ್ದಾರೆ, ನಾನು ಯಾಕೆ ಈ ತೆರೆ ಮೇಲೆ ಕಾಣಬಾರ್ದು ಅಂತ ಒಂದು ಇದು ಬರ್ತಾಯಿತ್ತು. ಆ ಒಂದು ಇಂಟ್ರೆಸ್ಟಿಂದನೇ ನನ್ನ ಒಂದು ಫ್ರೆಂಡ್ ಸರ್ಕಲ್ ಜೊತೆ ಸೇರಿ ಶಾರ್ಟ್ ಫಿಲಿಮ್ಸ್ ಆಗಲಿ, ಸ್ಕ್ರಿಪ್ಟ್ಸ್ ಆಗಲಿ ಬರ್ಕೊತಾ ಹೋದೆ. ಆ ಸ್ಕ್ರಿಪ್ಟ್ಸು ಮತ್ತು ನೋಡಿ ಮತ್ತು ಸ್ಕ್ರೀನ್ ಪ್ಲೇನೂ ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಈಗ ಅದನ್ನೇ ಶಾರ್ಟ್ ಫಿಲಿಮ್ಸು ಮಾಡ್ತಾಯಿದ್ದೀನಿ. ಸೊ ಇವೆಲ್ಲ ನನಗೆ ಒಂಥರ ನನಗೆ ತಿಳಿದಾಗೇ ನನ್ನಲ್ಲಿ ಆಸಕ್ತಿ ಉಂಟು ಮಾಡಿತ್ತು. ಇವೆಲ್ಲ ಬರೀ ಸಿನಿಮಾಗಳು ನೋಡಿನೇ ಆಸಕ್ತಿಗಳು ಉಂಟು ಮಾಡ್ಕೊಂಡಿದ್ದೀನಿ. ಸೊ ಒಂದಲ್ಲ ಒಂದು ದಿನ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಕಪಾಲಿ ಥಿಯೇಟ್ರ್ ಮುಂದುಗಡೆ ಒಂದು ದೊಡ್ಡ ನನ್ನ ಡೈರೆಕ್ಷನಲ್ಲಿ ಒಂದು ಕಟೌಟ್ ಇರುತ್ತೆ, ಅಥವಾ ನಾನೇ ಆ್ಯಕ್ಟರಾಗಿ ಒಂದು ಕಟೌಟ್ ಇರುತ್ತೆ. ಇದು ಮಾತ್ರ ಶ್ಯೂರ್, 100% ಕಾನ್ಫಿಡೆಂಟ್. ಜಾಬ್ ಮಾಡ್ತಾ ವೀಕೆಂಡಲ್ಲಿ ಎರಡೇ ದಿನ ಟೈಮ್ ಇರುತ್ತೆ. ಫ್ರೈಡೇ ಸಾಯಂಕಾಲ ಬಂತಂದರೆ ಬೆಳಿಗ್ಗೆ ಫಸ್ಟ್ ಮಾಡೋ ಕೆಲಸನೇ ಪೇಪರ್ ತೊಗೊಂಡು ನೋಡೋದು, ಯಾವ್ಯಾವ ಥಿಯೇಟ್ರಲ್ಲಿ ಯಾವ ಸಿನಿಮಾ ಆಡ್ತಾ ಇದೆ, ಯಾರ ಡೈರೆಕ್ಷನ್, ಯಾವ ಹೀರೋ, ಏನು ಕತೆ ಅಂತ. ಮೆಜೆಸ್ಟಿಕ್ ಕಪಾಲಿ ಥಿಯೇಟ್ರಿಂದ ಹಿಡಿದು KR ಪುರಂ ವೆಂಕಟೇಶ್ವರ ಥಿಯೇಟ್ರ್ ತನಕ ಎಲ್ಲ ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿಬಿಟ್ಟಿದ್ದೀನಿ ನಾನು. ಸೊ ಇದನ್ನೇ ಇಟ್ಕೊಂಡು ಒಂದಲ್ಲ ಒಂದು ದಿನ ಶೋರಾಗಿ ಒಂದು ದೊಡ್ಡ ಹೀರೋನ ಮಾಡ್ತೀನಿ ನಾನು ಒಬ್ಬರನ್ನ, ಅಥವಾ ನಾನೇ ಒಂದು ಆ್ಯಕ್ಟರಾಗಿ ಒಂದು ದೊಡ್ಡ ಕಟೌಟು ಮೆಜೆಸ್ಟಿಕ್ಕಲ್ಲಿ ಬಂದೇ ಬರುತ್ತೆ. ಇದು ನನ್ನ ಒಂದು ಕಾನ್ಫಿಡೆನ್ಸ್. ಸಿನಿಮಾ ಕಷ್ಟಗಳಿಂದ ಟ್ರೈ ಮಾಡಿ ಸಾಕಾಗಿದ್ದಾಗ ಅವಾಗೆ ಅವಿನಾಶ್ ಅವರು ಅವರ ಕನಸು ಪ್ರೊಡಕ್ಷನ್ಸ್ನಿಂದ KMN ಆನ್ಲೈನ್ ಚಾನಲ್ ಮೂಲಕ ಒಂದು ಹೊಸ ಥಾಟ್ನಿಂದ ಬಂದರು. ಅವ್ರು ಏನು ಮಾಡ್ತಾ ಇರೋದು ಅಂತಂದರೆ, ನೀವು ನ್ಯೂ ಇಯರ್ ಪಾರ್ಟೀಸು ಎಷ್ಟೇ ನೋಡಿರ್ಬೋದು, ನೀವು ಸೆಲೆಬ್ರೇಷನ್ ಮಾಡಿರ್ಬೋದು, TV ಯಲ್ಲಿ ನೋಡಿರ್ಬೋದು, ಫಿಲಿಮಲ್ಲಿ ನೋಡಿರ್ಬೋದು, ಎಲ್ಲ ನೋಡಿರ್ಬೋದು. ಆದರೆ ಫಸ್ಟ್ ಟೈಮ್ ನ್ಯೂ ಇಯರ್ ದಿವಸ ಥಿಯೇಟ್ರಲ್ಲಿ ರಿಲೀಸ್ ಮಾಡೋರು ಅವಿನಾಶ್ ಅವರು. ಅವ್ರ ಪ್ರೊಡಕ್ಷನ್ ಮೂಲಕ ಒಂದು ಸಾಂಗ್ ಶೂಟ್ ಮಾಡಿ ರಿಲೀಸ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ಭಾಳ ಥ್ಯಾಂಕ್ಸ್ ಅವ್ರಿಗೆ. ಸೊ ವಿ ಆರ್ ಹೋಪಿಂಗ್ ನಾವು ಒಳ್ಳೆ ಔಟ್ಪುಟ್ಟನ್ನು ಕೊಟ್ಟು ನಿಮ್ಮೆಲ್ಲರನ್ನ